ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು ನಾನು ಒಣಗಿರೋ ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾವ ಥರ ಎಲ್ಲ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಇಲ್ಲಿ ಬಂದ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, 2 ಟೊಮೊಟೊ, ಹಾಗೆ ಹುಣಸೆ ಹಣ್ಣು ಈ ಥರ ಹಾಕಿಕೊಂಡು ಇಟ್ಟಿದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ನಾವು ಕೊಬ್ಬರಿ ಮತ್ತು ಕಡಲೆಪಪ್ಪು, ಇದು ನಾವು ಏನು ತೊಗೊಂಡಿರ್ತೇವೆ, ನೀವು ಹಸಿ ತೊಗರಿ ಕಾಳು ಆದರೂ ತೊಗೋಬೋದು, ಇಲ್ಲ ಅಲಸಂದೆ ಕಾಳು ತೊಗೋಬೋದು, ಇಲ್ಲ ಅವರೆಕಾಳು ತೊಗೋಬೋದು. ನಾನು ಇಲ್ಲಿ ಬಂದ್ಬಿಟ್ಟು ಅಲಸಂದೆ ಕಾಳು ತೊಗೊಂಡಿದ್ದೀನಿ. ನೋಡಿ, ಕೊಬ್ಬರಿ, ಕೊತ್ತಂಬರಿ, ಕಡಲೆಪಪ್ಪು, ಅಲಸಂದೆ ಕಾಳು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಇವಾಗ ರುಬ್ಕೊಳ್ಬೇಕು. ಅದು ರುಬ್ಕೊಳ್ಳೋಷ್ಟರಲ್ಲಿ ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡಿದ್ದೀನಿ. ಒಂದು ಕುಕ್ಕರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತು ಸಾಸಿವೆ 1 ಸ್ಪೂನ್ ಹಾಕ್ಕೊಂಡು, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ, ಸಾಸಿವೆ ಎಲ್ಲ ಸಿಡಿದ ಮೇಲೆ ಈರುಳ್ಳಿನ ಹಾಕ್ಕೊಂಡು, ಈರುಳ್ಳಿ ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಮತ್ತು ಕರಿಬೇವು ಹಾಕ್ಕೊಂಡು ಇವಾಗ ನಾವು ರುಬ್ಬಿ ಇಟ್ಕೊಂಡಿದ್ದಂಥ ಮಸಾಲೆನ ಹಾಕ್ಕೋಬೇಕು. ಮತ್ತು ಅದರಲ್ಲಿ ನಾವು ಇದೇನು ಹಾಕಿರ್ಲಿಲ್ವಲ್ಲ, ಅಂದರೆ ನಾವು ಮಸಾಲೆ ಪೌಡರ್ ಏನೇನು ಹಾಕ್ತೀವಿ ಅದೇನು. ಇಲ್ಲಿ ಬಂದ್ಬಿಟ್ಟು ನಾನು ಧನಿಯಾ ಪುಡಿ, ಹಾಗೆ ತರಕಾರಿ ಸಾಂಬಾರು ಪೌಡರು, ಖಾರ ಪುಡಿ, ಅರಿಶಿನ ಪುಡಿ ಇಷ್ಟನ್ನು ಹಾಕ್ತಾಯಿದ್ದೀನಿ. ನಾರ್ಮಲಾಗಿ ನಾನು ತರಕಾರಿ ಸಾಂಬಾರು ಪೌಡರ್ ಮಾತ್ರನೇ ಹಾಕ್ತಾಯಿದ್ದೆ, ಆದರೆ ನಮ್ಮಮ್ಮ ಸ್ವಲ್ಪ ಧನಿಯಾ ಪುಡಿ ಹಾಕಿದ್ರೂ ಚೆನ್ನಾಗಿರುತ್ತೆ ಅಂತ ಅಂದರು. ಅದಕ್ಕೋಸ್ಕರ ಇವತ್ತು ಹಾಗೆ ಹಾಕಿ ನೋಡೋಣ ಯಾವ ಥರ ಟೇಸ್ಟ್ ಬರುತ್ತೆ ಅಂತೇಳ್ಬಿಟ್ಟು ಹಾಕಿದ್ದೀನಿ. ಇಲ್ಲಿ ಬಂದ್ಬಿಟ್ಟು ಅಲಸಂದೆ ಕಾಳನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ಬದನೆಕಾಯಿ, ಮುಲ್ಲಂಗಿ, ಹಾಗೆ ಆಲೂಗಡ್ಡೆ ಇಷ್ಟನ್ನು ತರಕಾರಿನೂ ಹಾಕ್ತಾಯಿದ್ದೀನಿ. ಮುಲ್ಲಂಗಿ ಎಲ್ಲನೂ ಹಾಕಿದ್ರೆ ಚೆನ್ನಾಗೇ ಇರುತ್ತೆ ಸಾಂಬಾರಿಗೆ. ಅದಕ್ಕೇ ಈ ಕರಿಮೀನು ಸಾಂಬಾರು ಅಂತ ಹೇಳ್ತೀವಿ, ಹಾಗೆ ಒಣಮೀನು ಸಾಂಬಾರು ಅಂತ ಹೇಳ್ತೀವಲ್ಲ, ಆ ಸಾಂಬಾರಿಗೆ ಚೆನ್ನಾಗೇ ಇರುತ್ತೆ. ಇವಾಗ ಇದನ್ನು ಒಂದು 2 ವಿಸಿಲ್ಸ್ ಕೂಗೋ ತನಕ ಕೂಗಿಸ್ಕೊತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು 2 ವಿಸಿಲ್ಸ್ ತರಿಸ್ಕೋಬೇಕು. ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರು ನಾನು ಸೇರಿಸ್ಕೊಂಡು, ಇಲ್ಲಿ ಬಂದ್ಬಿಟ್ಟು ನೋಡಿ, ನಾನು ಒಣಗಿರೋ ಮೀನು ಈ ಥರದನ್ನು ತಗೊಂಡಿದ್ದೀನಿ. ಇದೇ ಚೆನ್ನಾಗಿರುತ್ತೆ, ಕಹಿ ಇಲ್ಲದೆ ಎಲ್ಲನೂ ಅಂತ ಹೇಳಿ ಈ ಥರ ಮೀನೇ ತಗೊಂಡಿದ್ದೀನಿ. ಇದು ಮೀಡಿಯಮ್ ಆಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ನಾವು ಹುರ್ಕೋಬೇಕಾಗತ್ತೆ. ಬನ್ನಿ, ಇದು ಸ್ವಲ್ಪ ಮಾಡಿದಾಗ ಸಾಂಬಾರು ಕೆಲವೊಂದ್ಸಲಿ ಎಲ್ಲ ಬಾಯಿಗೆ ಒಂಥರ ಮಣ್ಣು ಥರ ಸಿಗ್ತಾ ಇರುತ್ತಲ್ವ, ಅದಕ್ಕೆ ಏನು ಟಿಪ್ಪು ಏನು ಹೇಗೆ ಅಂತೇಳ್ಬಿಟ್ಟು ನಾನು ಇದರಲ್ಲಿ ತೋರಿಸ್ತೀನಿ. ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿರಲ್ಲ. ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಮೇಲ್ಗಡೆ ಎಲ್ಲ ಯಾವ ಥರ ಕ್ಲೀನ್ ಮಾಡಬೇಕು, ಯಾವ ಥರ ಈಸಿಯಾಗಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನೋಡಿ, ಒಂದು ಕಡೆ ಸಾಂಬಾರಿಗೆ ಅಂತೇಳಿ ಇಟ್ಟಿದ್ದೀನಿ, ಇನ್ನೊಂದು ಕಡೆಗೆ ಮುದ್ದೆಗೆ, ಹಾಗೆ ಇನ್ನೊಂದು ಕಡೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಲನ್ನು ಕಾಯ್ಸೋಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಈ ಥರ ಎಲ್ಲ ಆಗ್ತಾ ಇದೆ. ಈಗಾಗಲೇ ಹಿಂದಿನ ವೀಡಿಯೋಗಳಲ್ಲೆಲ್ಲನೂ ತೋರಿಸಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನೂ ನೋಡಿ, ನಿಮಗೂ ಯಾವ ಥರ ಮಾಡ್ಬೋದು, ನೀವು ಯಾವ ಥರ ಮಾಡ್ತಾಯಿದ್ರಿ, ಇವಾಗ ನಾನು ಯಾವ ಥರ ಮಾಡ್ತಾಯಿದ್ದೆ, ಹಾಗೆ ಈ ಥರನೂ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇಲ್ಲಿ ಬಂದ್ಬಿಟ್ಟು ಕರಿಮೀನ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಸಣ್ಣದಾಗಿ ಹುರಿದ್ಕೊಳ್ತಾ ಇದ್ದೀನಿ. ಆಲ್ರೆಡಿ ಸ್ಮೆಲ್ಲು ಇದನ್ನು ಹುರಿದ್ರೆ ಎಲ್ಲನೂ ನಮ್ಮ ಬೀದಿಗೆ ವಾಸನೆ ಬರುತ್ತೆ, ಆ ಥರ ಬರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ಮಾಡ್ಕೋಬೇಕು. ಇದು ಕೆಲವ್ರಿಗೆ ಅಂದರೆ ಇದು ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ. ಇದು ಅಮ್ಮು ಅಂತ ಬರುತ್ತಲ್ವ, ಗೌತ್ಲಮ್ಮ ಅಂತ ಹೇಳ್ತಾರೆ. ನಮಗೆ ಕೆನ್ನೆ ಕೆಳಗಡೆ ಊದ್ಕೊಳ್ಳುತ್ತಲ್ವ, ಆವಾಗೆಲ್ಲನೂ ಈ ಸಾಂಬಾರೆಲ್ಲ ಮಾಡಿದರೆ ಅಮ್ಮ ಅನ್ನೋದು ಬೇಗ ಇಳಿಯತ್ತೆ ಇದಕ್ಕೆಲ್ಲ ವಾಸಿ ಅಂತ ಹೇಳ್ಬಿಟ್ಟು. ಮತ್ತು ಸಾಂಬ್ರಾಣಿ ಹೊಗೆ ಹೇಗೆ ಹಾಕ್ತೀವಿ ಹಾಗೇ ಕೆಂಡ ತಗೊಂಡು ಅದ್ರ ಮೇಲೆ ಈ ಥರ ಒಣಮೀನನ್ನು ಹಾಕ್ಬಿಟ್ಟು ಆ ಹೊಗೆನ ನಾವು ಎಲ್ಲನೂ ಕೆನ್ನೆ ಕೆಳಗಡೆ ಊದ್ಕೊಂಡಿರುತ್ತೆ, ಅಂದರೆ ಅಮ್ಮ ಆಗಿರುತ್ತಲ್ವ, ಅದಕ್ಕೆ ಎಲ್ಲನೂ ಹೊಗೆ ಹಾಕಿದ್ರೆ ಎಲ್ಲನೂ
ಬೇಗ ಇಳಿಯತ್ತೆ ಅಮ್ಮ ಅಂತ ಹೇಳಿಬಿಟ್ಟು ಅಂತಾರೆ. ಅದು ಎಷ್ಟು ಜನರಿಗೆ ಗೊತ್ತು ಅದು ಸರಿನಾ ತಪ್ಪ ನಿಮಗೇನೆ ಹೇಳಿ. ಆದರೆ ಆಗ್ತಾರೆ, ಹಳ್ಳಿ ಕಡೆ ಎಲ್ಲನೂ ಅದೇ ಥರ ಮಾಡ್ತಾರೆ. ಮದುವೆಗೆ ಮುಂಚೆ ನನಗೂ ಒಂದ್ಸಲ ಹಾಗೆ ಆಗಿತ್ತು. ಆವಾಗ ಯಾರೋ ಹೇಳಿದ್ರು ಅಂತ ನಮ್ಮಮ್ಮ, ಅಂದರೆ ಹಳ್ಳಿ ಕಡೆ ಅಲ್ವಾ, ಅಷ್ಟು ಇಟ್ಕೊಂಡಿರೋದಿಲ್ವಲ್ಲ, ಅದಕ್ಕೆ ಎಲ್ಲರ ಮನೆಯಲ್ಲೂ ಗೊತ್ತಿರೋರ ಮನೆ ಹತ್ರ ಎಲ್ಲ ಕೇಳಿ ಮತ್ತೆ ಅಲ್ಲೆಲ್ಲೋ ಇತ್ತು ಅಂತ ಹೇಳ್ಬಿಟ್ಟು ಒಂದು 2 ಮೀನನ್ನ ತೊಗೊಂಬಂದು ಹಾಕಿದ್ರು. ಅದನ್ನು ನೆನಪಿದೆ, ಅದಕ್ಕೆ ಹೇಳಿದೆ ಯಾರಿಗಾದ್ರೂ ಯೂಸ್ ಆದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಆ ಥರನೇ ಅಂತಾರೆ ಅಂತ. ಮತ್ತು ಇಲ್ಲಿ ಸಣ್ಣದಾಗಿ ಕಡಿಮೆ ಉರಿಯಲ್ಲಿ ಈ ಥರ ಹುರ್ಕೊತಾ ಇದ್ದೀನಿ. ಈ ಥರ ನಿಮಗೆ ಕರಿಮೀನು ಅಂದರೆ ಒಣಗಿರೋ ಮೀನನ್ನ ಈ ಥರ ಯಾರು ಗೊತ್ತು ಆ ಥರವಾಗಿ ಹಾಕ್ಕೋಬೋದು ಏನು ಅಂತ ಹೇಳಿ ಕಾಮೆಂಟ್ ಮಾಡಿ. ನೋಡಿ, ಈ ಥರ ಸಣ್ಣದಾಗಿ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ನಾವು ಅದನ್ನು ಅಂದರೆ ಹುರ್ಕೋಬೇಕು. ಇವಾಗ ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ನೀರನ್ನ ಸೇರಿಸ್ಕೊಂಡು, ನಾವು ತುಂಬ ಹೊತ್ತು ನೆನೆಸಿ ಇಡಬಾರ್ದು. ಹಿಂದಿಂದೇನೆ ನೋಡಿ ಸ್ವಲ್ಪ ಹೊತ್ತು 1.5 ಮಿನಿಟ್ ಅಷ್ಟು ಬಿಟ್ಟು ಅದನ್ನು ನೀಟಾಗಿ ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿದ್ರೆ ಹೊರ್ಟೋಗುತ್ತೆ. ಅಷ್ಟರಲ್ಲಿ ಇಲ್ಲಿ ಬಂದ್ಬಿಟ್ಟು ನೋಡಿ, ಮೊದಲು ನಾವು ಮಸಾಲೆ ಎಲ್ಲನೂ ಹಾಕಿ ಕುಕ್ಕರ್ಗೆ ಹಾಕಿ ಇಟ್ಟಿದ್ವಲ್ಲ 2 ವಿಸಿಲ್ ತರಿಸ್ಕೊಳ್ಳೋ ಥರ, ಅದಕ್ಕೆ ಇದು ರೆಡಿ ಆಗಿದೆ. ನಿಮಗೆ ಒಣಮೀನು ಬೇಕಾಗಿಲ್ಲ ಅಂತಂದರೆ ಇದೇ ಇಂಗ್ರೀಡಿಯೆಂಟ್ಸು, ಇದೇ ರೆಸಿಪಿನಲ್ಲಿ ಇದೇ ಸಾಂಬಾರು ಇಷ್ಟೇ ಸಾಕು. ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಅದು ಇದು ಕೂಡ ಆಗುತ್ತೆ. ಅಂದರೆ ಕರಿಮೀನು ಇಲ್ಲದೇನೆ ಅದು ಮೀನು, ಒಣಗಿರೋ ಮೀನು ಹಾಕಿದ್ರೆ ಅದು ಕರಿಮೀನು ಸಾರು ಆ ಥರ ಆಗುತ್ತೆ. ಎರಡೂ ಇಟ್ಕೊಂಡಿದ್ದೀನಿ. ಅಂದರೆ ಮಕ್ಕಳು ಒಂದೊಂದ್ಸಲ ತಿಂತಾಯಿನಿ ಅಂತಾರೆ, ಒಂದೊಂದ್ಸಲ ತಿನ್ನಲ್ಲ ಅಂತಾರೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಟಿಫ್ ಅಂತ ಹೇಳಿದೆ ಅಲ್ವಾ, ನೋಡಿ ಈ ಥರ ಎಲ್ಲನೂ ನಾವು ಸ್ವಲ್ಪ ಹೊತ್ತು ನೀರಿಗೆ ಹಾಕೋಷ್ಟೊಳಗೆ ನೋಡಿ ಈ ಥರ ಮೇಲ್ಗಡೆ ಹೊಟ್ಟೆಲ್ಲನೂ ಬಂದ್ಬಿಡುತ್ತೆ. ಹಾಗೆ ಇಲ್ಲಿ ತಲೆ ಮತ್ತು ಹೊಟ್ಟೆ ಭಾಗದಲ್ಲೇ ತೆಗೆದುಬಿಟ್ರೆ ಚೆನ್ನಾಗಿ ಸ್ಮೂತಾಗಿರುತ್ತಲ್ವ, ತೆಗೆದುಬಿಟ್ರೆ ಮತ್ತು ನಾವು ತಿನ್ನೋವಾಗ ಬಾಯಿಗೆ ಮಣ್ಣು ಥರ ಸಿಗೋಲ್ಲ. ನೋಡಿ, ಈ ಥರ ತಲೆ ಮತ್ತು ಈ ಥರ ಹೊಟ್ಟೆ ಭಾಗನ ತೆಗೆದುಬಿಟ್ರೆ ಮಣ್ಣು ಥರ ಎಲ್ಲನೂ ಸಿಗೋದಿಲ್ಲ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಈ ಥರ ನೋಡಿ, ಈ ಥರ ಉಗುರಲ್ಲಿ ಸ್ವಲ್ಪ ಸುಮ್ಮನೆ ಹಂಗೆ ಅನ್ನೋಷ್ಟರೊಳಗೆ ಮೇಲ್ಗಡೆ ಇರೋ ಹೊಟ್ಟೆಲ್ಲನೂ ಬಂದ್ಬಿಡುತ್ತೆ. ಇದೇ ಥರ ಎಲ್ಲರೂ ಮಾಡ್ತೀರೇನೋ, ನನಗೆ ತಿಳಿದಿದ್ದ ಟಿಫು ಅಂತ ಹೇಳ್ಬಿಟ್ಟು ನಾನು ಈ ಥರ ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲವನ್ನೂ ಕ್ಲೀನ್ ಮಾಡ್ಕೋಬೇಕು ನೀರಿನಲ್ಲಿನೇ ಹಾಕಿ, ಆವಾಗ ನಮಗೆ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಮಾಡದೇ ಇರೋವರು. ಯಾಕಂದರೆ ನನಗೆ ತಿಳಿದಿದ್ದು ಮಾತ್ರ ನಾವು ಊರಲ್ಲಿದ್ದಾಗ ಎಲ್ಲನೂ ತಲೆ ಎಲ್ಲನೂ ಸಮೇತನೇ ಹಾಕ್ತಾಯಿದ್ರು ಅಂತ ಅನಿಸುತ್ತೆ. ತುಂಬ ದಿನಗಳೇ ಆಯಿತು ಬಿಡಿ ಸಾಂಬಾರು ಮಾಡಿ. ಮತ್ತು ಈ ನಡುವೆ ಎಲ್ಲ ತಗೊಂಡಿದ್ದು, ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ಇದ್ರಲ್ವ, ಆವಾಗ ಒಂದ್ಸಲ ತೊಗೊಂಡು ಆವಾಗ ಮಾಡಿದ್ದೆ. ಇನ್ನು ಸ್ವಲ್ಪ ಮಿಕ್ಕಿರೋವು ಇವಾಗ ಮಾಡ್ತಾಯಿದ್ದೀನಿ. ಇದು ಅಷ್ಟೇ ಸ್ವಲ್ಪ ದಿನ ಆಯಿತು ನೋಡಿ. ಎಲ್ಲನೂ ಈ ಥರ ಕ್ಲೀನ್ ಮಾಡ್ಕೊಂಬಿಟ್ಟು ಇವಾಗ ನಾವು ಮೊದಲೇ ಕುದಿಸಿ ಇಟ್ಕೊಂಡಿರೋದಕ್ಕೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ನಮಗೆ ಕರಿಮೀನು ಸಾಂಬಾರು ರೆಡಿ ಆಗುತ್ತೆ. ಅದು ಮೀನು ಹಾಕದೇ ಇದ್ದರೆ ಬರೀ ಅಲಸಂದೆ ಸಾಂಬಾರು ರೆಡಿ ಆಗುತ್ತೆ. ಯಾವ್ದು ಬೇಕೋ ಅದು ನೀವು ಟ್ರೈ ಮಾಡಿ. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ನೆನ್ನೆ ಬ್ಲೌಸ್ ಪೀಸ್ನ ತೋರಿಸ್ದೆ ಅಲ್ವಾ, ಈ ಥರ ಮೀಶೋನಲ್ಲಿ ಈ ಥರ ಎಲ್ಲನೂ ತೊಗೊಂಡೆ ಅಂತ ಹೇಳಿಬಿಟ್ಟು ಅದು ಇವಾಗ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ ಯಾವ ಥರ ಇದೆ ಏನು ಹೇಗೆ ಅಂತ. ಯಾವಾಗ ನೋಡಿದ್ರೂ ನನ್ನ ಬ್ಲೌಸಸ್ ಸ್ಟಿಚ್ ಮಾಡ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್, ಎಲ್ಲ ಹಾಗೆ ಎದ್ದೋಗುತ್ತೆ. ಇವಾಗ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು, ಅಂದರೆ ಇವಾಗಲ್ಲ, ಯಾವಾಗ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು ಹೇಳ್ತೀನಿ, ನಿಮ್ಗೂ ತೋರಿಸ್ತೀನಿ ಯಾವಾಗ ನೋಡಿರಂತೆ. ಈ ಥರ ಬ್ಲೌಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಮೊದಲೇ. ಈಗಾಗಲೇ ತುಂಬಾ ಬಟ್ಟೆಗಳು ಇದ್ದಾವೆ. ನಾಳೆ ಸೋಮವಾರ ಎಲ್ಲನೂ ಕೊಡೋವು, ಎಲ್ಲನೂ ಸೋಮವಾರ ಬುಧವಾರ ಈ ಥರ ಕೊಡೋವು ಎಲ್ಲನೂ. ಇವತ್ತು ಬಂದ್ಬಿಟ್ಟು ಭಾನುವಾರ ಆಗಿರುತ್ತಲ್ವ ಈ ವಿಡಿಯೋ ಅಪ್ಲೋಡ್ ಮಾಡೋವಾಗ. ಇದು ಮೊನ್ನೆ ಎಲ್ಲನೂ ಇದನ್ನು ಸ್ಟಿಚ್ ಮಾಡಿರೋವಂಥದ್ದು. ನಾನು ಹಿಂದ್ಗಡೆ ಟ್ಯಾಗ್ಸ್ ಎಲ್ಲ ಸ್ವಲ್ಪ ಹ್ಯಾಂಗಿಂಗ್ಸ್ ಎಲ್ಲನೂ ಸ್ವಲ್ಪ ಹೆವಿಯಾಗೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ವರ್ಕೂ ಹೆವಿಯಾಗಿದೆಯಲ್ಲ, ಅದಕ್ಕೋಸ್ಕರ ಅದನ್ನು ಅಷ್ಟೇ ಹೆವಿಯಾಗಿ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಒಂದ್ಸಲ ಹಾಕ್ಕೊಂಡು ತೆಗೆಯೋದಲ್ವ, ಇರಲಿ ಅಂತ ಹೇಳ್ಬಿಟ್ಟು ಗ್ರ್ಯಾಂಡಾಗಿ ಇರುತ್ತೆ ಫಂಕ್ಷನ್ಗಳಿಗೆ, ಇವಾಗ ಮ್ಯಾರೇಜ್ಗಳಿಗೆ ಈ ಥರ ಎಲ್ಲನೂ. ಇದು ಪ್ಲೈನ್ ಪಿಂಕ್ ಆಗಿರೋದ್ರಿಂದ ಬ್ಲೌಸು, ಬಾರ್ಡ್ರು ಆ ಥರ ಏನು ಇಲ್ಲದೆ ಇರೋದ್ರಿಂದ ನಾವು ಬೇರೆ ಯಾವ್ದಾವ್ದು ಸೀರೆಗಳಿಗಾದ್ರೂ ಮಿಕ್ಸ್ ಮ್ಯಾಚ್ ಮಾಡ್ಕೋಬೋದು. ಇಲ್ಲ ಆಲ್ಮೋಸ್ಟು ಪಿಂಕ್ ಕಲರ್ ಬ್ಲೌಸಸ್ಸೇ ಜಾಸ್ತಿ ಬರೋದು, ಅದಕ್ಕೂ ಈ ಥರ ಹಾಕ್ಕೋಬೋದು ಅಂತೇಳ್ಬಿಟ್ಟು ತೊಗೊಂಡಿರೋಂಥದ್ದು. ಅದರಲ್ಲಿ ಇದು
ಬೀಡ್ಸೂ ಅಷ್ಟೇ ಗ್ರೀನು, ವೈಟು ಮತ್ತು ರೆಡ್ಡು ಈ ಥರ ಎಲ್ಲನೂ ಮಿಕ್ಸ್ ಇದ್ದಾವೆ. ಇದು ಬಂದ್ಬಿಟ್ಟು ನಾನು ಗ್ರೀನ್ ಸ್ಯಾರಿ ಮತ್ತು ಪಿಂಕ್ ಕಲರು ಬ್ಲೌಸು ಅಂತೇಳ್ಬಿಟ್ಟು ಪಿಂಕ್ ಕಲರ್ನ ತೊಗೊಂಡಿರೋಂಥದ್ದು. ನೋಡೋಣ ಯಾವ ಥರ ಇರುತ್ತೇನೋ ಹೇಗೆ ಅಂತೇಳ್ಬಿಟ್ಟು ಹಾಕ್ಕೊಂಡ್ಮೇಲೆ ತೋರಿಸ್ತೀನಿ. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ.